ಸರ್ವಿಸ್ ನಲ್ಲಿ ಐವನ್ ಫ್ರೆಂಡ್ಸ್ ಬಚ್ಪೆ Yes, what a wave! ಜಿಗಿದವನೊಬ್ಬ ಹೊಡೆದವನು ಮತ್ತೊಬ್ಬ ಅದ್ಭುತ ಟರ್ನಿಂಗ್ ಧನುಷ್ ಅಂಡ್ ದೀಕ್ಷಿತ್ 1-1 ಪ್ರೇಕ್ಷಕರು ಕುಳಿತವರು ಸ್ವಲ್ಪ ರೋಡ್ನಿಂದ ಹೊರಭಾಗಕ್ಕೆ ಹೋಗ್ಬೇಕು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿದೆ. ಫೈನಲ್ ಸೆಟ್. ಅದ್ಭುತವಾದ ಹೊಡೆತಕ್ಕೆ ಪ್ರಯತ್ನ. ಆ ಭಾಗದಲ್ಲಿ ಲಂಗ್ಯ ಗ್ಯಾಸ್ ಬಿ ಅಲರ್ಟ್. ಅಂತಿಮ ಫೈನಲ್ ಸೆಟ್ 2-3 ಬಲಿಷ್ಠ ಆಕ್ರಮಣದೊಂದಿಗೆ 4-2 ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡು 4-2 ಬಾಲ್ ಬಾಯ್ಸ್ ಬಾಲ್ ಪ್ಲೇಸ್. 22 ಬಲಿಷ್ಠ ತಂಡಗಳು, 20 ತಂಡಗಳಲ್ಲಿ ಅಂತಿಮವಾಗಿ 2 ತಂಡಗಳು ಸೆಣಸಾಡುತ್ತಿವೆ. ಟೀಮ್ ಕಲ್ಲಿಗ ವಾರಿಯರ್ಸ್ ಪುತ್ತೂರು, ಐವನ್ ಫ್ರೆಂಡ್ಸ್ ಬಚ್ಪೆ. ಮತ್ತೆ ಯಶಸ್ಸು ನನ್ನ ಕೈಯಲ್ಲಿದೆ ಎನ್ನುವುದನ್ನು ನೆನಪಿಸಿಕೊಂಡು ಟೀಮ್ ಕಲ್ಲಿಗ ವಾರಿಯರ್ಸ್ ಪುತ್ತೂರು ತಂಡ 5-2 ಮುನ್ನಡೆಯಲ್ಲಿ 5-2 3-point lead in deciding set. ಸುಲಭವನ್ನು ಸಂಪಾದಿಸಿಕೊಂಡು ಇದೀಗ ಸರ್ವಿಸ್ ನಲ್ಲಿ ಐವನ್ ಫ್ರೆಂಡ್ಸ್ ಬಚ್ಪೆ. ಸರ್ವಿಸ್ ನಲ್ಲಿ ಭರತ್ 6-3 ആജിമുജി 6-3 സർവീസ് ചെയ്യുന്നു ടീം കല്ലിക വാരിയർസ് പുത്തൂരു. ഡിസൈഡിംഗ് സെറ്റ് 6-3 ആജിമുജി. ಕಾಡುಮಠದ ಕ್ರೀಡಾಂಗಣದಲ್ಲಿ ವಾಲಿಬಾಲ್ನ ಗೌಜಿ. Yes, 4-6 4-6. ಸುಂದರವಾದ ಕ್ರೀಡಾಂಗಣದಲ್ಲಿ ಆಡುತ್ತಿರುವಂತಹ ಮುಂಜಾನೆ ಹೊತ್ತಿಗೆ ಬೆಳಗಿನ ಈ ಸುಂದರವಾದ ಸಮಯದಲ್ಲಿ ಇನ್ನೇನು ಸೂರ್ಯೋದಯವಾಗುತ್ತಿದೆ. Yes, powerful Quintal smash. ನಿಖಿಲ್ ಶೆಟ್ಟಿ ಜರ್ಸಿ ನಂಬರ್ 2 ಚಿಕ್ಕಮಗಳೂರಿನ ಶೃಂಗೇರಿ ಕ್ಷೇತ್ರದ ಆಟಗಾರ. ಹುಟ್ಟಿದ್ದು ಚಿಕ್ಕಮಗಳೂರಿನಲ್ಲಾದರೂ ಬೆಳೆದದ್ದು ಮಂಗಳೂರಿನಲ್ಲಿ.
ಅದ್ಭುತವಾದ ಹೊಡೆತದೊಂದಿಗೆ ಒಂಟಿ ಕಣ್ಣಿನ ಸರದಾರ ಯತೀನ್ ಕಾಂಚನ್ ಯಜಮಾಡಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗದಲ್ಲಿ ಹುಟ್ಟಿ ಬೆಳೆದ ಬಲಿಷ್ಠ ಆಟಗಾರ ಇದೀಗ ಬೆನ್ನಟ್ಟಿ ಬರುತ್ತಿದ್ದಾರೆ. ಡಿಸೈಡಿಂಗ್ ಸೆಟ್ ನಲ್ಲಿ 5-7 5-7 ಆಟಗಾರನ ಬದಲಾವಣೆ ಮಾಡಿಕೊಳ್ಳುತ್ತಾ ಇದೀಗ ಒಳಭಾಗದಲ್ಲಿ ನವಾಜ್ ಸೆಂಟರ್ ಬ್ಲಾಕ್ ಗಡ್ಡ ಬಿಟ್ಟ ಕೆಜಿಎಫ್ ಹೀರೋ. ವಾಲಿಬಾಲ್ ಅಲ್ಲಿ 3 ವರ್ಷ ಮಾತ್ರ ಕುಟುಂಬದವರೆಲ್ಲ ಮುಟ್ಟುವಂತಿಲ್ಲ. ಇದು ವಾಲಿಬಾಲ್ 6-7 6-7 ಕೇವಲ ಒಂದು ಅಂಕದ ಹಿನ್ನಡೆಯಲ್ಲಿ ಬೆನ್ನಟ್ಟಿ ಬರುತ್ತಿದ್ದಾರೆ. ಭಾರತದ ಅದ್ಭುತವಾದ ಆಲ್ರೌಂಡರ್ ಆಟ. ಎಂತ ಆಟ, ಎಂತ ಸೊಗಸಾಟ. 8-6 ಕೋಚ್ ಚೇಂಜ್, ಅಂಗಣದ ಬದಲಾವಣೆ, ಅದೃಷ್ಟದ ಅಂಕಣ ಯಾರದು ಕಾದು ನೋಡೋಣ. ಇನ್ನು ಕೇವಲ ಕೆಲವೇ ನಿಮಿಷಗಳು ಮಾತ್ರ. ಅದ್ಭುತ ಆಟವನ್ನು ಆಡುತ್ತಿದ್ದಂತ ಡಿಕ್ಸನ್ ಇದೀಗ ವಿಶ್ರಾಂತಿಯಲ್ಲಿ. ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ತಲಪಾಡಿಯಲ್ಲಿ ಹುಟ್ಟಿ ಬೆಳೆದಂತ ಬಲಿಷ್ಠ ಆಟಗಾರ, ಉದಯೋನ್ಮುಖ ಬಿಸಿ ರಕ್ತದ ಪ್ರತಿಭೆ. 8-6 8-6 ನಡುಗತ್ತಿಯ ಮೇಲೆ ನಡುಗತ್ತಿಯ ಹೊಡೆತ. ಜರ್ಸಿ ನಂಬರ್ 7ರ AK-47 ಶಾಟ್ ಸಾಯಿ ರಾಜ್ ಶಿಡಿ. 9-6 ಇದು AK-47 ಅಲ್ಲ, ಪಬ್ಜಿ ಇದೀಗ ಮೊಬೈಲ್ ಅಲ್ಲಿ. ಅದ್ಭುತವಾದ ಸರ್ವಿಸ್. ಫಸ್ಟ್ ಪಾಸ್ ಕೊರತೆ ಇದೆ. ಎಚ್ಚರ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುದ್ಧಿ. ವಿನಂತಿಯ ವಿಶ್ರಾಂತಿಯನ್ನು ಗೆದ್ದರೆ ಪ್ರಥಮ, ಸೋತರೆ ದ್ವಿತೀಯ. 10-6 10-6 ಒಂದಂತೂ ಕಟ್ಟಿಟ್ಟ ಬುದ್ಧಿ. ಲೈನ್ಗೆ ಸಾಗಿ ಸಹಕರಿಸಿದಂತ ವಿವೇಕ್, ಆ ಭಾಗದಲ್ಲಿ ಚಂದ್ರರಾಜ್ ಸರ್, ಅದೇ ರೀತಿ ದಿನೇಶ್, ಇವರನ್ನೆಲ್ಲ ನಾವು ಅಭಿನಂದಿಸಿಕೊಳ್ಳುತ್ತಿದ್ದೇವೆ. ಕೆಲವು ಅಂಕಗಳು ಮಾತ್ರ ಇವೆ. ನಿದ್ದೆ ಬಂದ್ರೆ ಕೆಳಗಡೆ ಕ್ಯಾಂಟೀನ್ ಇದೆ. ಹೊಡೆದ ನೋಡ. ಮೈಸೂರು ಮುದ್ದೆ ಸಾರು. ಮೈಸೂರು ಹಾಗೂ ಹಾಸನದ ಗಡಿಭಾಗದಲ್ಲಿ ಹುಟ್ಟಿ ಬೆಳೆದಂತ ಭರತ್, ಜರ್ಸಿ ನಂಬರ್ 10 ಆಟಗಾರ ಇದೀಗ ಸರ್ವಿಸ್ ನಲ್ಲಿ. ಇಲ್ಲಿ ಮುದ್ದೆ ಸಾರು ತಿಂದ್ರು ಕೂಡ ಇಲ್ಲಿ ಮೀನು ಸಾರು, ನೀರು ದೋಸೆ, ಬಾಯಲ್ಲಿ ರುಚಿ ರುಚಿಯಾದ ನೀರು ಉಳಿದಿದೆ. ಕಾರ್ಕಳದ ಬಲಿಷ್ಠ ಆಟಗಾರ, ಉಡುಪಿ ಜಿಲ್ಲೆ ಕಂಡ ಶ್ರೇಷ್ಠ ಆಟಗಾರ, ಯುವ ಆಟಗಾರನಾಗಿ ಯುವಕ ಪ್ರತಿಭೆ ಸಾಯಿರಾಜ್. ಹಿರಿಯರ ವಯಸ್ಸಿನಲ್ಲಿ ಖೇಲೋ ಇಂಡಿಯಾವನ್ನು ಪ್ರತಿನಿಧಿಸಿಕೊಂಡಂತ ಪ್ರತಿಭೆ. 11-8 ಟೀಮ್ ಕಳ್ಳೆಗಾವ್ ವಾರಿಯರ್ಸ್ ಪುತ್ತೂರು 11-8. ಬಲಿಷ್ಠ ತಡೆಗೋಡೆಯನ್ನು ನಿರ್ಮಿಸಿಕೊಂಡು ಚೀನಾದ ಮಹಾಗೋಡೆಯನ್ನು ನೆನಪಿಸಿಕೊಂಡಂತ ಕಾಡುಮರದ ಕ್ರೀಡಾಂಗಣ. 12-8 ಟೀಮ್ ಕಳ್ಳೆಗಾವ್ ವಾರಿಯರ್ಸ್ ಪುತ್ತೂರು 12-8 ಮುನ್ನಡೆಯಲ್ಲಿದೆ. 12-8 12-8 ಸರ್ವಿಸ್ ತೆಗೆಯುವ ದೀಕ್ಷಿತ್. ಸರ್ವಿಸ್ ನಲ್ಲಿ ಮತ್ತೆ ವೈಫಲ್ಯತೆ. ತೃತೀಯ ಸೆಟ್ ಅಲ್ಲಿ ಮೊದಲ ಸರ್ವಿಸ್ ಅನ್ನು ಎಡವಿಕೊಂಡಂತ ಟೀಮ್ ಕಳ್ಳೆಗಾವ್ ವಾರಿಯರ್ಸ್ 9-12 ಬೆನ್ನಟ್ಟಿ ಬರುತ್ತಿರುವಂತ ಐವನ್ ಫ್ರೆಂಡ್ಸ್ ಬಜ್ಪೇಟ್. ತಡೆಗೋಡೆಯನ್ನು ಭೇದಿಸಿಕೊಂಡು ಹೊಡೆತದೊಂದಿಗೆ ಯಶಸ್ಸು ಮಾಡಿಕೊಂಡಂತಹ ಭಾರತ ಇಷ್ಟು ಇಲ್ಲದೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗುತ್ತಿರಲಿಲ್ಲ. 10-12 ಜರ್ಸಿ ನಂಬರ್ 10 ಆಟಗಾರ ಭಾರತ ಇದೀಗ ಸರ್ವಿಸ್ ನಲ್ಲಿ ಬಜ್ಪೇಯ ಐವನ್ ಫ್ರೆಂಡ್ಸ್.
ಅಶ್ವತ್ಥರವರೇ ಪಂದ್ಯ ಮುಗಿದಿಲ್ಲ, ಇನ್ನೂ ಬಾಕಿ ಇದೆ. ರೋಚಕವಾಗಲಿಕ್ಕಿದೆ, ರೋಮಾಂಚನಗೊಳ್ಳಲಿಕ್ಕಿದೆ. 13-10, 13-10. ಅಲ್ಲಿಂದಲ್ಲಿಗೆ ಬಲಿಷ್ಠವಾಗಿ ಹೊಡೆಯಬಲ್ಲ, ಮೆಲ್ಲನೆ ಚಿಮ್ಮಿಸಿ ಹೊಡೆ ಅಂಕವನ್ನು ಗಿಟ್ಟಿಸಬಲ್ಲ ಭಾರತ. ಅತ್ಯುತ್ತಮ ಆಲ್ರೌಂಡರ್ ಪ್ರದರ್ಶನವನ್ನು ನಿರ್ಮಿಸಿಕೊಳ್ಳುತ್ತಿರುವಂತಹ 11-13 ಸರ್ವಿಸ್ ನಲ್ಲಿ ಸರ್ವಿಸ್ ನಲ್ಲಿ ವೈಫಲ್ಯತೆ. ರಾಂಗ್ ಸರ್ವಿಸ್, ರಾಂಗ್ ನಂಬರ್ 14-11, 14-11. ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಟೀಮ್ ಕಲ್ಲೆಗಾಂವ್ ವಾರಿಯರ್ಸ್. ಧನುಷ್ ಅವರು ಕಟ್ಟಿಕೊಂಡು ಬಂದ ಬಲಿಷ್ಠ ತಂಡ. 6 ಆಟಗಾರರನ್ನು ಒಳಗೊಂಡ ಬಲಾಢ್ಯ ಕಲ್ಲೆಗಾಂವ್ ವಾರಿಯರ್ಸ್ ಪುತ್ತೂರು. ಅದ್ಭುತ ಹೊಡೆತದೊಂದಿಗೆ 15-11 ಈ ದಿನದ ಚಾಂಪಿಯನ್ ಪಟ್ಟವನ್ನು ತನ್ನ ಮುಡಿಗೇರಿಸಿಕೊಂಡ ಟೀಮ್ ಕಲ್ಲೆಗಾಂವ್ ವಾರಿಯರ್ಸ್